ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯ ಮತ್ತು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೋಸ್ಕರ ತಮಗೆ ಈ ಹಿಂದಿನ ವರ್ಷ ನಡೆದಂತಹ ಅಂದರೆ 2023ರಲ್ಲಿ ನಡೆದಂತಹ ಇಲ್ಲಿ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ, ಮೊದಲನೇದ ನೋಡೋಣ ಸಮಾಜ ವಿಜ್ಞಾನ ವಿಷಯವನ್ನು. ಇದು ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಇಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಇರುತ್ತದೆ, ಒಂದೇ ತಲೆಮಾರಿನವರು ವಾಸಿಸುತ್ತಾರೆ, ಮನೆಯೆಲ್ಲ ಸದಸ್ಯರು ಒಟ್ಟಾಗಿ ವಾಸಿಸುತ್ತಾರೆ, ಮಕ್ಕಳ ಆರೈಕೆ ಸದಸ್ಯರು ಲಭ್ಯವಿರುವುದಿಲ್ಲ ಅಂತಿದೆ. ಆನ್ಸರು ಸಿ ಆಪ್ಷನ್ ಆಗುತ್ತದೆ. ಈ ವಂಶವೃಕ್ಷದಲ್ಲಿ ಎ ಮತ್ತು ಡಿಗಳ ನಡುವಿನ ಸಂಬಂಧ ಅಂತ ಹೇಳಿದರೆ ಇಲ್ಲಿ ಎ ಮತ್ತು ಡಿ ಅಂದಾಗ ಇಲ್ಲಿ ಎ ತಂದೆ, ಡಿ ಮಗಳು ಆಗುತ್ತದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇದು ನಗರ ಸಮುದಾಯದ ಸಾಮಾನ್ಯ ಸಮಸ್ಯೆಯಾಗಿದೆ. ಇದು ಸಂಚಾರ ದಟ್ಟಣೆ. ಇದು ಬುಡಕಟ್ಟು ಸಮುದಾಯದ ಪ್ರಮುಖ ಲಕ್ಷಣವಾಗಿದೆ ಅಂತ ಹೇಳಿದರೆ 4 ಆಪ್ಷನ್ಸ್ಗಳಲ್ಲಿ ಇದು ವಿಶಿಷ್ಟವಾದಂತಹ ವೇಷಭೂಷಣ. ಈತನದು ಕಬ್ಬಿಣದ ಸಾಮಗ್ರಿಗಳನ್ನು ತಯಾರಿಸುವ ವೃತ್ತಿಯಾಗಿದೆ. ಬಡಗಿ, ನೇಕಾರ, ಕಮ್ಮಾರ, ಚೆಮ್ಮಾರ ಅಂತಿದೆ. ಇಲ್ಲಿ ಕಮ್ಮಾರ. ಇನ್ನು ನೆಕ್ಸ್ಟು ಇದು ಕೋಲಾರ ಜಿಲ್ಲೆಯ ಪ್ರಮುಖ ಬೆಳೆಯಾಗಿದೆ. ರಾಗಿ, ಭತ್ತ, ಕಬ್ಬು, ಕಾಫಿ ಅಂತ ಇದೆ. ಇಲ್ಲಿ ರಾಗಿ. ಇನ್ನು ನೆಕ್ಸ್ಟು ಈ ಉದ್ದೇಶದಿಂದ ರೈತರು ಹಗೆವನ್ನು ಬಳಸುತ್ತಾರೆ. ಉಳುಮೆ, ಬಿತ್ತನೆ, ಧಾನ್ಯ ಸಂಗ್ರಹಣೆ, ಕಟಾವು ಅಂತಿದೆ. ಇಲ್ಲಿ ಧಾನ್ಯ ಸಂಗ್ರಹಣೆ. ಇವುಗಳಲ್ಲಿ ನೀರಾವರಿ ಬೆಳೆಗಳ ಸರಿಯಾದ ಗುಂಪು ನೋಡ್ತಾ ಹೋಗಿ 4 ಆಪ್ಷನ್ಸ್ಗಳಲ್ಲಿ ಭತ್ತ, ಕಬ್ಬು, ಅಡಿಕೆ, ತೆಂಗು ಇದು ಇದೆಯಲ್ಲ ಇದು ನೀರಾವರಿ ಬೆಳೆ ಆಗಿದೆ. ಇನ್ನು ನೆಕ್ಸ್ಟು ನೋಡ್ಬೋದು ಹಾಕಿ ಇಲ್ಲಿ ನೋಡ್ಬೋದು ಅದೊಂದು ಅಂತಾರಾಷ್ಟ್ರೀಯ ಕ್ರೀಡೆ. ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂದರೆ ಶುಕ್ರ ಗ್ರಹ. ಭೂಮಿಯ ದೈನಂದಿನ ಚಲನೆಯಿಂದ ಆಗುವ ಪರಿಣಾಮ ಏನಂದರೆ ಹಗಲು ರಾತ್ರಿಗಳು ಉಂಟಾಗುತ್ತವೆ. ಇನ್ನು ನೆಕ್ಸ್ಟ್ ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುವ ಪ್ರಾಣಿ ಇದು ಒಂಟೆ, ಯಾಕ್, ಪೆಂಗ್ವಿನ್, ಹುಲಿ ಅಂತಿದೆ. ಇಲ್ಲಿ ಯಾಕ್. ವಯಸ್ಸಿಸಿ ಪ್ರಾಕೃತಿಕ ವಿಭಾಗದಲ್ಲಿ ಕಂಡು ಬರುತ್ತದೆ. ಇದು ಮರುಭೂಮಿಯಲ್ಲಿ ಕಂಡು ಬರುತ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಈ ಪ್ರಮುಖ ಅಕ್ಷಾಂಶವು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ ಅಂತ ಹೇಳಿದರೆ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿದೆ. ಇದು ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇರಾನ್, ಇರಾಕ್, ಜಪಾನ್, ಭೂತಾನ್. ಇದು ಭೂತಾನ್ ಆಗಿದೆ. ಭಾರತದ ರಾಷ್ಟ್ರಧ್ವಜದಲ್ಲಿ ಸಮೃದ್ಧಿಯನ್ನು ಈ ಬಣ್ಣವು ಸಾರುತ್ತದೆ ಅಂತ ಹೇಳಿದರೆ ಇಲ್ಲಿ ಕೇಸರಿ, ಹಸಿರು, ಬಿಳಿ, ನೀಲಿ ಅಂತಿದೆ. ಇಲ್ಲಿ ಹಸಿರು ಬಣ್ಣ ಆಗಿರುತ್ತೆ. ಸಾಮಾನ್ಯ ಜ್ಞಾನದ ಬಗ್ಗೆ ನೋಡೋಣ ಈಗ. GK ಜನರಲ್ ನಾಲೆಜ್. ಭಾರತದ ಮೊದಲ ರಾಷ್ಟ್ರಪತಿಗಳು ಇಲ್ಲಿ ನೋಡ್ತಾ ಹೋಗಿ ಪ್ರತಿಭಾ ಪಾಟೀಲ್, ರಾಮನಾಥ್ ಕೋವಿಂದ್, ದ್ರೌಪದಿ ಮುರ್ಮು ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಸೂರ್ಯನ ಬೆಳಕಿನಿಂದ ನಮ್ಮ ದೇಹಕ್ಕೆ ಸಿಗುವ ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಡಿ, ಬಿ ಆಪ್ಷನ್. ವಾಣಿ ವಿಲಾಸ ಸಾಗರ ಈ ಜಿಲ್ಲೆಯಲ್ಲಿದೆ, ತುಮಕೂರು ಜಿಲ್ಲೆಯಲ್ಲಿದೆ. ಈ ದಿನದಂದು ವಿಶ್ವ ಜಲ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಇಲ್ಲಿ ಮಾರ್ಚ್ 22ರಂದು. ಈ ದಿನಾಂಕದಂದು ರಾಷ್ಟ್ರೀಯ ಕ್ರೀಡಾ ದಿನ ಆಚರಿಸ್ತಾರೆ. ಯಾವುದು ಅಂದರೆ ಅದು ಆಗಸ್ಟ್ 29ಕ್ಕೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ನಗರದಲ್ಲಿದೆ. ನೋಡ್ತಾ ಹೋಗಿ 4 ಆಪ್ಷನ್ಸ್ಗಳಲ್ಲಿ ಬೆಂಗಳೂರು. ಭಾರತದ ಸರ್ಕಾರ ಇಲ್ಲಿ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂದರೆ ಇಲ್ಲಿ ನೋಡ್ತಾ ಹೋಗಿ KL ರತ್ನ ಪ್ರಶಸ್ತಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳೆಲ್ಲಿದ್ದಾವಪ್ಪ ಅಂದರೆ ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ. ಸೊ ಇಲ್ಲಿ ಎ ಆಪ್ಷನ್. ಈ ದಿನದಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ತಾರೆ ಮಾರ್ಚ್ 8. ಇಸ್ರೋದ ವಿಸ್ತೃತ ರೂಪ ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇಲ್ಲಿ ಎ ಆಪ್ಷನ್ ಆಗುತ್ತದೆ.